ಇದೇನಾ ಮೇರಿಯಾ? ನನ್ನ ಹೆಸರು ಮತಿ. ಇವರೇ ನನ್ನ ಫ್ರೆಂಡ್ಸ್ ಸುಭಿಕ್ಷಾ, ಐಶ್ವರ್ಯ. ಇಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮ ಏರಿಯಾನ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಆಸೆ. ಯಾವುದೇ ತೊಂದರೆ ಇದ್ರೂನು ನಾವು 3 ಜನ ಮುಂದೆ ನಿಲ್ತಿದ್ವಿ. ಇವಳು ನನ್ನ ಕಾಲೇಜ್ ಫ್ರೆಂಡು, ಶ್ರೀಮಂತ್ರ ಮನೆ ಮಗಳು, ಆದ್ರೆ ತುಂಬಾ ಒಳ್ಳೆ ಹುಡುಗಿ. ನಮ್ಮ ಏರಿಯಾದಲ್ಲಿ ತುಂಬಾ ಸಮಸ್ಯೆ ಇದೆ. ಸ್ಕೂಲ್ಗೂ ಲೈಬ್ರರಿ ಮಧ್ಯದಲ್ಲಿ ಒಂದ್ ಪಾರ್ಕಿಂಗ್ ಏರಿಯಾ ಇತ್ತು. ಆ ಜಾಗದಲ್ಲಿ ನಮ್ಮ ಏರಿಯಾ MLA ಒಂದ್ ಬಾರ್ ಓಪನ್ ಮಾಡಿದ್ರು. ಅದರಿಂದ ಯಾವಾಗ್ಲೂ ಅಲ್ಲಿ ತೊಂದ್ರೆನೆ. ಲೈಬ್ರರಿ ಹೊರಗಡೆ ಕುಡಿಯೋದು, ಓದ್ತಿರೋರ್ನ ತುಂಬಾ ಡಿಸ್ಟರ್ಬ್ ಮಾಡೋದು, ಕ್ಲಾಸ್ ರೂಮ್ ಅಲ್ಲಿ ಕೇಳೋ ಹಾಗೆ ಕೆಡ್ತಾಕ್ ಹೋಗೋದು, ಕುಡ್ಕೊಂಡು ಸ್ಕೂಲ್ ಹೆಣ್ಮಕ್ಳನ್ನ ಕೈ ಹಿಡಿದು ಎಳಿಯೋದು ಅಭ್ಯಾಸ ಆಗೋಗಿತ್ತು. ಈ ಸಮಸ್ಯೆಗೆಲ್ಲ ಒಂದ್ ಪರಿಹಾರ ಕೊಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಹಾಗೆ ಇನ್ನೊಂದು ವಿಷಯ ಹೇಳೋದ್ ಮರ್ತೆ, ನಾನೀಗ ಪ್ರೊಫೆಷನಲ್ ಬಾಕ್ಸರ್ ಆಗಿದ್ದೀನಿ. ನಮಸ್ಕಾರ ಸ್ವಾಮಿ. ಬನ್ನಿ ಬನ್ನಿ ಬನ್ನಿ. ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಾ, ಏನೋ ಇದ್ದೀನಿ. ಏನ್ ಹಾಗೆ ಹೇಳ್ತಿದ್ದೀರಾ? ಏನಂತ ಹೇಳಿ ಸ್ವಾಮಿ, ನನಗೆ ಹೆಣ್ಮಗುನೇ ಬೇಕು ಅಂತ ಬೇಡ್ಕೊಂಡು ಪಡ್ಕೊಂಡ್ವಿ. ನಮಗ್ ಹುಟ್ಟಿದ್ದು ನಾನು ಅನ್ಕೊಂಡಿದ್ಕಿಂತ ಹಾಗೆ ಆಪೋಸಿಟ್ ಆಗಿದೆ. ಹಿಂಸೆ ತಡ್ಕೊಳಕ್ಕಾಗ್ತಿಲ್ಲ ಸ್ವಾಮಿ, ನನ್ನನ್ನು ಕಾಪಾಡಿ. ಅಯ್ಯಯ್ಯೋ, ಶ್ರೀಮಂತರ ಮನೆ ಹೆಣ್ಮಕ್ಳು ಹೇಗಿರ್ಬೇಕು? ಸಾಮಾನ್ಯವಾಗಿ 11 ಗಂಟೆಗೆ ಎದ್ದೇಳ್ಬೇಕು. ಆದ್ರೆ ನನ್ನ ಮಗಳು ಇದ್ದಾಳೆ, ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಅಂತ ಇಲ್ಲಿ ನೋಡಿ ಕರಾಟೆ ಪ್ರಾಕ್ಟೀಸ್ ಮಾಡ್ತಾಳೆ. ಅರೆ, ಯಾವುದೋ ಯುದ್ಧ ಭೂಮಿಲಿ ಮಲ್ಗಿರೋ ಹಾಗನ್ಸುತ್ತೆ. ಹಾಗಿದ್ರೆ ನಿಮ್ ಪರಿಸ್ಥಿತಿ ಕಷ್ಟನೇ. ಹಾ, ಇದರಿಂದ ನಾನು ತಪ್ಪಿಸ್ಕೋಬೇಕು ಅಂದ್ರೆ ಅವಳಿಗೆ ಒಂದು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಹುಡುಗನ್ನು ನೋಡಿದ್ದೀನಿ, ಅವಳ ಜಾತಕ ನೋಡಿ ನೀವೊಂದು ಒಳ್ಳೆ ದಿನ ಗೊತ್ತು ಮಾಡಿದ್ರೆ ಅವಳಿಗೊಂದು ಮದ್ವೆ ಮಾಡಿ ಮುಗಿದ್ರೆ ಒಳ್ಳೆ ಮುಹೂರ್ತನೇ ನೋಡೋಣ. ನೋಡಿ ಸ್ವಾಮಿ. ಡ್ಯಾಡಿ, ಏನ್ ಡ್ಯಾಡಿ ಸ್ವಾಮಿಗಳ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಅದೇನಿಲ್ಲಮ್ಮ, ನೀನು ಮುಂದಿನ ಮ್ಯಾಚ್ ಅಲ್ಲಿ ನಾಕ್ಔಟ್ ಮಾಡ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ಒಂದು ಒಳ್ಳೆ ದಿನ ನೋಡ್ತಾ ಇದೀವಮ್ಮ. ಯು ಸೋ ಕ್ಯೂಟ್ ಡ್ಯಾಡಿ. ಸ್ವಾಮಿ ಚೆನ್ನಾಗಿ ನೋಡಿ, ಏನು ಅರ್ಜೆಂಟ್ ಇಲ್ಲ. ಬಾಯ್ ಪಾ. ಒಳ್ಳೆ ಹುಡುಗಿ, ಏನ್ ಹೇಳಿದ್ರು ನಂಬ್ತಾಳೆ. ನೀವ್ ನೋಡಿ ಸ್ವಾಮಿ. ಹೇಗಾದ್ರೂ ಮಾಡಿ ತೊಂದರೆ ನಿಲ್ಲಿಸ್ಬೇಕು. ಯಾವ ಏರಿಯಾದಿಂದ ಬಂದು ಏನ್ ಮಾಡ್ತಾ ಇದ್ಯಾ? ಬಂದು ನನ್ ಮಗ್ಳ ಕೈ ಹಿಡ್ಕೊಂಡು ಎಳಿತಿದ್ದ. ಎಲ್ರು ಸೇರ್ಕೊಂಡು ಹೊಡೀರಿ. ಇರು, ಕುಡ್ದಿದ್ದಾನೆ ಅಂತ ಬೇರೆ ಹೇಳ್ತೀಯ. ಸ್ಕೂಲ್ ಪಕ್ಕದಲ್ಲಿ ವೈನ್ ಶಾಪು, ಅದ್ರಲ್ಲಿ ಬಾರ್ ಬೇರೆನಾ? ಆ ಬಾರ್ ಯಾರ್ದು? ನಮ್ಮ MLA ಅವ್ರ ಕಡೆಯವ್ರದ್ದು. ಸರಿ, ಇವನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟು ನೀವೆಲ್ಲ ನನ್ನ ಹಿಂದೆ ಬನ್ನಿ. ಆ MLA ಗೊಂದು ಗತಿ ಕಾಣಿಸೋಣ. ಹೋಗ ಬಾಮ್ಮ. ಏಯ್, ಬಾರೋ ಅಂದ್ರೆ. ಯಜಮಾನ್ರೆ, ಶಾಂತಿ ಕಾಲೋನಿಯವ್ರು ಬಂದವ್ರೆ. ನಮಸ್ಕಾರ. ನಮಸ್ಕಾರ. ಬಾಮ್ಮ, ನಮಸ್ಕಾರ ಅಣ್ಣ. ಈ ವಿಷಯನೆಲ್ಲ ಮೇಲಧಿಕಾರಿಗಳಿಗೆ ಹೇಳಿದಿನಮ್ಮ, ಅವರು ನೋಡ್ತೀವಿ ಅಂತಂದಿದ್ದಾರೆ. ಹೌದು, ನಿಮ್ ಮಗಳು ಈ ಸ್ಕೂಲಲ್ಲಿ ಓದ್ಲಿಲ್ಲ ಅಲ್ವಾ? ನಿಮ್ಗೇನ್ ಹೇಳಿ ಸರ್? ವಿಷಯ ಗೊತ್ತಿಲ್ಲದೆ ಮಾತಾಡ್ಬಾರ್ದಮ್ಮ. ಯಾಕಣ್ಣ ಗೊತ್ತಿಲ್ಲ? 6 ತಿಂಗಳಿಂದ ತೊಂದರೆ ಆಗ್ತಾ ಇದೆ. ಏರಿಯಾದಲ್ಲಿ ಅದನ್ನ ನಡ್ಸಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದಕ್ಕೆ ಅಲ್ವಾ ಆದಿಗ್ ಬಾರ್ ಟೆಂಡರ್ ಕೊಟ್ಟಿದ್ದು. ಮದಿ, ನಾವೆಲ್ಲ ಒಂದೇ ಕುಟುಂಬದವ್ರ ತರ. ನೀನು ನಿನ್ ದೃಷ್ಟಿಲಿ ಮಾತಾಡ್ತಿದ್ಯಾ, ನನ್ ಜಾಗದಲ್ಲಿ ನಿಂತ್ ನೋಡಮ್ಮ. ಏಯ್, ಫೋನಲ್ಲಿ ಏನ್ ಮಾಡ್ತಿದ್ಯಾ? ಅದೇನಿಲ್ಲ ಅಣ್ಣ, ಒಂದ್ ಕಾಲ್ ಬಂತು. ಹಲೋ. ಖಂಡಿತ ಮಾಡ್ತೀನಿ. ಅವನನ್ ಬೇಕಾದ್ರೆ ಪೊಲೀಸರಿಗೆ ಹೇಳಿ ಒಳಗ ಹಾಕಿಸ್ತೀನಿ. ಅದನ್ನೆಲ್ಲ ನಾವೇ ಮಾಡಾಯ್ತು, ನೀವಿದನ್ನ ನೋಡ್ಕೊಳ್ಳಿ. ಹೋಗ್ ಬಾರಮ್ಮ. ಹಲೋ. ಓಕೆ, ಮುಗಿಸ್ಬಿಡೋಣಪ್ಪ. ಮುಗ್ಸೋಣ ಬಿಡು. ಏನ್ರಿ,
ಆ ಹುಡುಗಿ ನಿಮ್ ಹತ್ರ ಆತರ ಮಾತಾಡ್ತಿದ್ದಾಳೆ. ನಮ್ ಹುಡುಗರ್ಗ್ ಹೇಳಿದ್ರೆ 4 ತಟ್ಟಲ್ವಾ ಅವ್ಳಿಗೆ? ಏಯ್ ಬುದ್ಧಿ ಕೆಟ್ಟವಳೆ ಹೋಗ. ಏನ್ರಿ ಯಾವಾಗ ನೋಡಿದ್ರು ನನ್ಗೆ ಇವಳು ಬೈತಿರ್ತೀರಲ್ಲ. ಬೇರೆ ಹುಚ್ಚ ಬಂದೋರ್ತಾರ ಹೋಗೆ. ಏನಾದ್ರೂ ಯಾವಾಗ ಮಾಡ್ಕೊಂಡು ನೋಡು ಟೆನ್ಷನ್ ಇದ್ದಾಗ ಇವಳು ಬೇರೆ. ನಮ್ಮನ್ ಮಾತ್ರ ಚೆನ್ನಾಗಿರೋ ಕಾಪಾಡಪ್ಪ ತಂದೆ. Hi, uncle. ಬಾಮ್ಮ ಬಂದ್ಬಿಟ್ಟೆ ಇರು. ಅಯ್ಯಯ್ಯೋ ಇವಳನ್ನ ನೋಡಿದ್ರೇನೆ ಭಯ ಆಗತ್ತಲ್ಲಪ್ಪ. ಅದೇನ್ ಸಮಸ್ಯೆ ತಗೊಂಡ್ ಬಂದಿದ್ದಾಳೋ ದೇವ್ರೇ, ನನ್ನನ್ನು ಕಾಪಾಡಪ್ಪ ತಂದೆ. ಏನಮ್ಮ ನಿಂತ ಇದೆಯಾ? ಬಾಮ್ಮ ಕುತ್ಕೋ. ಸರಿ, uncle. ಹೇಗಿದ್ಯಾ? ಚೆನ್ನಾಗಿದೆ ಮನೇಲೆಲ್ಲ uncle. ಚೆನ್ನಾಗಿದ್ದಾರಾ? ಮತ್ತೆ ಏನ್ ವಿಷಯ? ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂಕಲ್. ಮುಖ್ಯವಾದ ವಿಚಾರನಾ? ಸಾಧಾರಣವಾದ ವಿಚಾರ ಅಂದ್ರೇನೆ ಭಯ ಆಗತ್ತೆ. ಇನ್ನು ಮುಖ್ಯವಾದ ಏನ್ ವಿಚಾರ uncle? ಅಂದ್ರೆ ಏನು ಇಲ್ಲಮ್ಮ. ಕನಿಯಲ್ಲ ಅಂಕಲ್. ಇಲ್ಲ ಒಳಗೆ ಇದ್ದಾಳಮ್ಮ. ಕಣಿ ಕಣಿ. ಡ್ಯಾಡಿ ಹಾಯ್ ಹಾಯ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬಾ ಕೂತ್ಕೋ. ನಿನ್ ಹತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಪ್ರೈವೇಟ್ ಆಗಿ ಮಾತಾಡೋಣ. ನೀವಿಲ್ಲೇ ಮಾತಾಡ್ಬೋದು, ನನಗೇನು ಡಿಸ್ಟರ್ಬ್ ಆಗಲ್ಲ. ಡ್ಯಾಡಿ ನಮಗ್ ಡಿಸ್ಟರ್ಬೆನ್ಸ್, ನೀವ್ ಒಳಗ್ ಹೋಗಿ. ಓ ಹಂಗ ಸರಿನಮ್ಮ. ಗಣೇಶ ನೀನೇ ಕಾಪಾಡ್ಬೇಕಪ್ಪ. ಏನಿಲ್ಲ, ನಮ್ಮ ಏರಿಯಾದಲ್ಲಿ ವೈನ್ ಶಾಪ್ ತೊಂದರೆ ಆಗ್ತಿದೆ ಅಲ್ವಾ? ನಿನಗೆ ಗೊತ್ತು. ತುಂಬಾ ಟ್ರೈ ಮಾಡ್ತಿದೀವಿ. MLA ಇಂದನೂ ಏನೂ ಹೆಲ್ಪ್ ಇಲ್ಲ. ಅದಕ್ಕೆ ಒಂದ್ ಸಣ್ಣ ಪ್ರೊಟೆಸ್ಟ್ ಪ್ಲಾನ್ ಮಾಡಿದೀವಿ. ಅದಕ್ಕೆ ಸ್ವಲ್ಪ ಹಣ ಬೇಕಾಗ್ಬೋದು. ಅದೆಲ್ಲ ನೋ ಪ್ರಾಬ್ಲಮ್. ಯಾವಾಗ ಪ್ಲಾನ್ ಮಾಡ್ತಿದ್ಯಾ? ನಾಳೆ ಪ್ಲಾನ್ ಮಾಡಿದೀನಿ. ನಾನು ಬರ್ತೇನೆ. ಹೌದಾ? ಸರಿ, ಹಾಗಿದ್ರೆ ನೀನು ಬಾ. ಬನ್ನಿ 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 ಬೇಗ ಬನ್ನಿ. ಬನ್ನಿ ಬನ್ನಿ. ನಮ್ಮ ಏರಿಯಾದಲ್ಲಿರೋ ವೈನ್ ಶಾಪ್ ನ ಮುಚ್ಚಿ. ನಮ್ಮ ಏರಿಯಾದಲ್ಲಿರೋ ವೈನ್ ಶಾಪ್ ನ ಮುಚ್ಚಿ. ನಮ್ಮ ಏರಿಯಾದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಬ್ಲಾಕ್ ಮಾಡ್ತಾ ದಾರಿ ಬಿಡಿ. ನಾವು ಓಟು ಸರ್. ನಮಸ್ಕಾರ ಸರ್. ನೀವು ಕೂತ್ಕೊಳ್ಳಿ ಸರ್, ನಾನು ಕ್ಲಿಯರ್ ಮಾಡ್ತೀನಿ ಸರ್. ಏನಮ್ಮ ಪ್ರಾಬ್ಲಮ್ಮು? ಸರ್ ಆಕ್ಚುಲಿ ನೀವು ಕನ್ನಡದಲ್ಲಿ ಮಾತಾಡ್ಬೋದು, ನನಗೆ ಕನ್ನಡ ಗೊತ್ತು. ಈ ವೈನ್ ಶಾಪ್ ಗರ್ಲ್ಸ್ ಸ್ಕೂಲ್ ಪಕ್ಕದಲ್ಲಿರೋದು. ಅವ್ರು ಅವಾಗ ಕುಡ್ಕೊಂಡು ಗರ್ಲ್ಸ್ ಜೊತೆ ಕೆಡ್ದಾಗ ಮಾತಾಡಿ ಕೈ ಎಳಿಯೋದು ಅಭ್ಯಾಸ ಆಗೋಗಿದೆ. ಆಲ್ರೆಡಿ 2-3 ಸಲ ಆಗಿದೆ. ಅದ್ರ FIR ಇದೆ. ಇನ್ನೊಂದ್ಸಲಿ ನಡೆಯ ಕುಡ್ದು ಸರ್. ಓಕೆ ಸರ್, ನಮ್ ಏರಿಯಾ MLA ಹತ್ರ ಹೇಳಿದ್ವಿ, ಏನೂ ಪ್ರಯೋಜನ ಆಗ್ಲಿಲ್ಲ. ಎಲೆಕ್ಷನ್ ಅದು ಇದು ಅಂತಿದ್ದಾರೆ. MLA ಮಗನೇ ಇಲ್ಲಿ ನಿಂತಿದ್ದಾನೆ. ಇವ್ರ ಅಪ್ಪ ಒಬ್ರು ವೇಸ್ಟ್ ಅಂತ ಇವನ್ಗೂ ಚೆನ್ನಾಗೇ ಗೊತ್ತಿದೆ. ಏನಪ್ಪ ತಗೋ ಇದು. ಸರ್ ನೋ ಪ್ರಾಬ್ಲಮ್. ನಿಮ್ಗೆಲ್ಲ ಒಳ್ಳೇದ್ ಮಾಡೋದಕ್ಕೆ ಅಂದ್ರೆ ನಾನಿರೋದು, ನಮ್ ಪಕ್ಷ ಇರೋದು. 1 ನಿಮಿಷ ಸರ್, ಪಕ್ಕದಲ್ಲೇ ಇದ್ದಾರೆ, ಕೊಡ್ತೀನಿ. ಸರ್ ಸರ್, ನಮ್ಮ ಏರಿಯಾ MLA ಇದಾರಲ್ಲ, ಸರಿ ನಮ್ಮನ್ನ ಬಿಟ್ಕೊಡ್ತಾರ ಸರ್? ಸರಿ. ನೀವು ಹೇಳಿದ್ರೆ ನಾವು ಮುಂದುವರಿತೀವಿ ಸರ್. ಹೇಳಿರೋದನ್ನ ಬೇಗ ಮಾಡಿ. ಸರ್, ಇನ್ನು 1 ಅವರ್ನಲ್ಲಿ ಮುಗಿಸ್ಕೊಡ್ತೀವಿ ಸರ್. ಮಾ ಇನ್ 1 ಗಂಟೆಲಿ ವೈನ್ ಶಾಪ್ ಕ್ಲೋಸ್. ಹ್ಯಾಪಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಣ್ಣ ಏನಾ? ಅಣ್ಣ, ಮಿನಿಸ್ಟರ್ ಕಾರಲ್ಲಿ ಬರ್ಬೇಕಿದ್ರೆ ಆ ಹುಡ್ಗಿರ್ ಕಾರ್ನ ಬ್ಲಾಕ್ ಮಾಡಿ ಹೋರಾಟ ಮಾಡಿ ವೈನ್ ಶಾಪ್ ನ ಮುಚ್ಚಿಸ್ಬಿಟ್ರಣ್ಣ. ವೈನ್ ಶಾಪ್ ನ ಮುಚ್ಚಿದ್ರ? ಅಣ್ಣ, ಅದು ಅಲ್ದೇನೆ ನಮ್ ಬಾರ್ನ ಮುಚ್ಚಿಸ್ಬಿಟ್ರಣ್ಣ. ನಮ್ ಬಾರ್ನು ಮುಚ್ಚಿದ್ರ? ಹೌದಣ್ಣ. ಏಯ್ ತಾಳ್ಮೆ. ಕೋರ್ಟಲ್ಲಿ ಹೇಳ್ಕೊಂಡು ಹೋಗೋ ಅಂತ ಸಿವಿಲ್ ಕೇಸ್ ತರ ದೊಡ್ಡದಾಗಿರುತ್ತೆ. ಅವ್ರನ್ನ ಎಲ್ಲಿ ನೋಡ್ಕೋಬೇಕೋ ಅಲ್ಲಿ ನೋಡ್ಕೋತೀನಿ ನಾನು. ಹೋಗ್ರ ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ಹೆಣ್ಮಕ್ಳು ತುಂಬಾ ಟಾರ್ಚರ್ ಮಾಡ್ತಾವ್ರಲ್ಲ, ಏನಾದ್ರೂ ಮಾಡ್ಬೇಕು.